ಜಾತಿ ಗಣತಿ ವರದಿ ವಿಚಾರ ತಗೊಂಡ್ಬರ್ತೀವಿ ಅಂತ ಪ್ರಸ್ತಾಪ ಆಗ್ತಾ ಇದೆ. ನೋಡೋಣ, ಅದು ಬಂದಾಗ ಚರ್ಚೆ ಮಾಡ್ತೀವಿ. ಬಂದಾಗ ಅಲ್ಲ, ಚರ್ಚೆ ಮಾಡಿ ಅದ್ರ ಪೂರಕವಾಗಿ ನೋಡಿ, ಅದ್ರ ಒಳಗಡೆ ಏನಿದೆ ಅಂತ ಗೊತ್ತಿಲ್ಲಾರ್ದೆ ಮಾತಾಡಿದ್ರೆ ಮೂರ್ಖಂತಾರೆ. ಅದ್ರ ಒಳಗಡೆ ಏನಿದೆ ಅದನ್ನೆಲ್ಲ ಅಲ್ಲಿ ಹೇಳ್ತೀವಿ ನಾವು. ಇಲ್ಲಿ ಹೇಳ್ಬೇಕಾ? ಕ್ಯಾಬಿನೆಟ್ನಾಗ ಏನು ಮಾತಾಡಬೇಕಾಗಿದ್ದು ಅದರಲ್ಲಿ ಏನಿದೆ ಅಂತ ವಿಷಯ ಗೊತ್ತಿರಲಾರ್ದೆ ನಾನು ಹೇಳಿದ್ರೆ ತಪ್ಪಾಗಲ್ಲ. ವಿಚಾರ ಬಂದಾಗ ಸಮುದಾಯದ ಸ್ವಾಮೀಜಿಗಳು ಮತ್ತೆ ಸಚಿವರೆಲ್ಲ ಅಸಮಾಧಾನ ವ್ಯಕ್ತಪಡಿಸಿದ್ರು, ವೈಜ್ಞಾನಿಕವಾಗಿ ಆಗಿಲ್ಲ ಅಂತೇಳಿ. ಈಗ ಕ್ಯಾಬಿನೆಟ್ ನೋಡಿ, ಅದು ಬಂದಾಗ ನಾನು ವರದಿ ನೋಡ್ತೀನಿ. ವರದಿ ನೋಡ್ಮೇಲೆ ಅದ್ರ ಮೇಲೆ ಕಮೆಂಟ್ ಮಾಡ್ತೀನಿ. ವರದಿ ನೋಡ್ಲಾರ್ದೆ ನಾನು ಕಮೆಂಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಸರ್, ಮೊನ್ನೆ ಕ್ಯಾಬಿನೆಟ್ ಅಲ್ಲಿ 5,000 ಕೋಟಿ ಸಾಲ ತನಕ KIDBಗೆ ಹೌದು, ನಮ್ದೇನಾಗಿದೆ, ನಮಗೆ KIDBಗೆ ಬಜೆಟ್ರಿ ಸಪೋರ್ಟ್ ಇಲ್ಲ. ನಾವು KIDB ಲೇಔಟ್ ಡೆವಲಪ್ ಮಾಡಬೇಕು ಮತ್ತು ಬೇರೆಯವ್ರು ಕೊಡಬೇಕು. ನಮಗೆ ಬಜೆಟ್ರಿ ಡಿಪಾರ್ಟ್ಮೆಂಟ್ಗೆ KIDBಗೆ ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ಗೆ ಬಜೆಟ್ರಿ ಸಪೋರ್ಟ್ ಇಲ್ಲ. ನಮ್ಮಲ್ಲಿ ಸುಮಾರು ಈಗಾಗಲೇ ಒಂದು 80-85 ಸಾವಿರ ಎಕರೆ ಇವತ್ತು ದಿವಸ ಥ್ರೂಔಟ್ ನಮ್ಮಲ್ಲ, ಹಿಂದೆ ಸರ್ಕಾರದಾಗ ಕೂಡ 75,000 ಇತ್ತು. ಈಗ ನಾವೊಂದು 15,000 ಎಕರೆ ಇದು ನಮ್ಮ ಸುಮಾರು 85-90 ಸಾವಿರ ಎಕರೆ ಆಗ್ತದೆ. ಅವಕ್ಕೆಲ್ಲವೂ ಕೂಡ ನಾವು ಸರಿಯಾದ ಟೈಮಿಗೆ ಪೇಮೆಂಟ್ ಮಾಡೋಕ್ಕೆ ಭಾಳ ಕಷ್ಟ ಆಗ್ತಿರ್ತದೆ. ಅದಕ್ಕೆ ಇದನ್ನು ತೊಗೊಂಡ್ರೆ ಪ್ರಯಾರಿಟಿ ಮೇಲೆ ನಾವು ಹಣ ಕೊಡೋಕ್ಕೆ ಸಾಧ್ಯ ಆಗ್ತದೆ. ಸಾಲ ಆದರೆ ನಾವು ಪ್ರತಿ ವರ್ಷ 1,000 ಕೋಟಿ 500 ಕೋಟಿ 1,000 ಕೋಟಿ ಪ್ರತಿ ವರ್ಷ ನಾವು ಕಟ್ತೀವಿ. ಅದನ್ನು ನಮ್ಮದು ಇದು ರಿವಾಲ್ವಿಂಗ್ ಇದು ಆಗಲಿಕ್ಕೆ ನಾವು ಅದನ್ನು ತೆಗೆದುಕೊತಾ ಇದ್ದೀವಿ. ಮತ್ತು 3,500 ಕೋಟಿ ರೂಪಾಯಿ ಅಷ್ಟು 3,500 ಕೋಟಿ ರೂಪಾಯಿ ಅಷ್ಟು ಎಲ್ಲ ಇಂಡಸ್ಟ್ರಿಯಲ್ ಏರಿಯಾಸ್ಗೆ ಕಾವೇರಿಯಿಂದ ಸಪ್ರೇಟ್ ಡೆಡಿಕೇಟೆಡ್ ಲೈನ್ ಫಾರ್ ಇಂಡಸ್ಟ್ರೀಸ್ ತರ್ತಾಯಿದ್ದೀನಿ. ಕಾವೇರಿಯಿಂದ ಸಪ್ರೇಟಾಗಿ. ಯಾಕಂದ್ರೆ ಏನಾಗಿದೆ, ಭಾಳಷ್ಟು ಸಲ ನಾವು ಇಂಡಸ್ಟ್ರೀಸ್ಗೆ ಭೂಮಿ ಕೊಡ್ತೀವಿ, ನೀರು ಕೊಡಲಿಕ್ಕೆ BWCC ಭಾಳ ಕಷ್ಟಪಡ್ತಾರೆ ಅವರು ಪಾಪ. ಯಾಕಂದರೆ ಕುಡಿಯೋಕ್ಕೆ ನೀರಿನ ಪ್ರಯಾರಿಟಿ ಇದೆ. ಹೀಗಾಗಿ ನದಿ ಮೂಲದ ನೀರು ಕಾವೇರಿಯಿಂದ ಸಪ್ರೇಟಾಗಿ ಡೆಡಿಕೇಟೆಡಾಗಿ ಆಲ್ ಇಂಡಸ್ಟ್ರಿ ಅಪ್ ಟು ಕೋಲಾರವರೆಗೆ ನಮ್ಮ ಇಂಡಸ್ಟ್ರಿಯಲ್ ಎಸ್ಟೇಟ್ಸ್ ಏನಿದಾವಲ್ಲ ಅದೆಲ್ಲರಿಗೂ ನೀರು ಕೊಡುವಂಥ ಇದನ್ನು ಮಾಡಿದ್ದೀನಿ. ಹೀಗಾಗಿ ಒಂದು 5,000 ಕೋಟಿ ರೂಪಾಯಿ ನಾವು ಲೋನ್ ತೊಗೋತಾ ಇದ್ದೀವಿ. ನೀರಿನ ಲಭ್ಯತೆ ಇದೆ ಸರ್. ಅಷ್ಟು ಬೇರೆ ರಾಜ್ಯಗಳವರೆಲ್ಲ ಉಕ್ಕು ಕಾರ್ಖಾನೆಗೆ ಎಲ್ಲ ಪ್ರಸ್ತಾವನೆ ಕೊಡ್ತಾರೆ, ನಮ್ಮ ರಾಜ್ಯದಿಂದ ಏನು ಕೊಡಲ್ಲ ಅನ್ನೋ ನೋಡಿ ಒಂದು ಹೇಳ್ತೀನಿ, ನಮ್ಮ ರಾಜ್ಯದಲ್ಲಿ ಈಗ ಜಿಂದಾಲ್ ಇದ್ದಾರೆ, ಭಾಳಷ್ಟು ಉಕ್ಕು ಕಾರ್ಖಾನೆಗಳು ನಮ್ಮಲ್ಲಿ ಇದ್ದಾವೆ. ಕುಮಾರಸ್ವಾಮಿಯವರು ಸ್ಟೀಲ್ ಮಿನಿಸ್ಟರ್ ಇದ್ದಾರೆ, ನಾನು ಅವ್ರನ್ನ ಹೋಗಿ ಭೇಟಿನೂ ಆಗಿದ್ದೀನಿ. ಕುಮಾರಸ್ವಾಮಿಯವ್ರಿಗೆ ನಾನು ವಿನಂತಿ ಮಾಡ್ಕೊಂಡಿದ್ದೀನಿ, ನಿಮ್ಮ ಅವಧಿಯಲ್ಲಿ ಇವತ್ತಿನ ದಿವಸ ಅನೇಕರು, ಈಗ ಮುಖ್ಯವಾಗಿರೋದು ಸೆಮಿಕಂಡಕ್ಟರ್ ಎಲ್ಲನೂ ಕೂಡ ಕೇಂದ್ರ ಸರ್ಕಾರ ಅವರಿಗೆ ಇನ್ಸೆಂಟಿವ್ ಕೊಡ್ತಾರೆ 50%, ರಾಜ್ಯ ಸರ್ಕಾರ 20-30% ನಾವು ಕೊಡ್ತೀವಿ. ಅದಕ್ಕೆ ನಾವು ಕುಮಾರಸ್ವಾಮಿ ಅವ್ರಿಗೆ ಹೇಳೋದು, ನೀವು ಅದನ್ನು ಈ ಸೆಮಿಕಂಡಕ್ಟರ್ ಇಂಡಸ್ಟ್ರಿಯನ್ನು ತೊಗೊಂಬನ್ನಿ. ಎಲ್ಲವೂ ಗುಜರಾತ್ಗೆ ಹೋಗ್ತಾ ಇದ್ದಾವೆ. ನಮ್ಮಲ್ಲಿ ಬಂದವರು ಕೂಡ ಅಲ್ಲಿ ಹೋಗ್ತಾ ಇದ್ದಾರೆ. ನಮ್ಮಲ್ಲಿ ಬಂದು ಇಲ್ಲಿ ಇಂಟ್ರೆಸ್ಟ್ ತೋರಿಸ್ತಾರೆ, ಡೆಲ್ಲಿಗೆ ಹೋದವರು ವಾಪಸ್ ಬರೋದಲ್ಲ. ಯಾಕೆ ಸರ್ ಹಾಗಾಗ್ತಾ ಇರೋದು? ಅವ್ರು ಇನ್ಸೆಂಟಿವ್ ಅವ್ರು ಕೊಡ್ತಾರಲ್ಲ 50%, ಅವರೆಲ್ಲಿ ಹೇಳಿದಲ್ಲಿ ಹೋಗ್ತಾರೆ ಅಷ್ಟೇ. ಎದುರಾಗೇನಿದೆ ಸರಿಯಾಗಿ ನಡೆಸ್ಕೊಳ್ಳಿಲ್ಲ ನನ್ನನ್ನು. ಅದು ಮ್ಯಾಟರ್ ಇಸ್ ಸೀಟ್ ಬಿಫೋರ್ ದ ಕೋರ್ಟ್. ಈಗೆಲ್ಲ ತನಿಖೆ ಆಗ್ತಾ ಇದೆ, ನೋಡೋಣಂತೆ. ಆದ್ರೆ CT ಅವರು ರವಿ ಅವ್ರು ಮಾತಾಡಿದ್ದು ಸರಿನಾ? ಆ ಶಬ್ದ ಪ್ರಯೋಗ ಮಾಡಿ ಸರಿನಾ? ಸರ್ಕಾರ ನಡೆಸ್ಕೊಂಡಿದ್ದ ರೀತಿಯೂ ಸರಿನಾ ಅಂತ ಪ್ರಶ್ನೆ. ಅಲ್ಲಿ ಅದಕ್ಕೆ ಇದು ಒಂದು ಹೇಳ್ತೀನಿ ಕೇಳಿ, ಸರ್ಕಾರ ಏನು ನಡೆದು ಅದೆಲ್ಲ ತನಿಖೆ ಹೋಮ್ ಮಿನಿಸ್ಟರ್ ಹೇಳಿದಾರಲ್ಲ, ತನಿಖೆ ಮಾಡ್ತೀವಿ ಅಂತೇಳಿ ಕೋರ್ಟ್ ಮುಂದೆನೂ ಕೂಡ ಇದೆ. ಸರಿ ಸರ್, ಥ್ಯಾಂಕ್ ಯು ಸರ್.